ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಬಿಡದಿ ಟೌನ್ಶಿಪ್ ಯೋಜನೆಯ ಸುತ್ತಮುತ್ತ ಭೂ ಸ್ವಾಧೀನಕ್ಕೆ ಒಳಪಡದ ಜಮೀನುಗಳ ಬೆಲೆ ಹಠಾತ್ತನೆ ಎಕರೆಗೆ 5 ಕೋಟಿ ರೂಪಾಯಿಗೆ ಜಿಗಿದು ಬಿಟ್ಟಿದೆ. ಭೂ ಸ್ವಾಧೀನ ಅಧಿಸೂಚನೆಯ ನಿರೀಕ್ಷೆಯಲ್ಲಿ ಎಕರೆಗೆ 5 ಕೋಟಿ ರೂಪಾಯಿಯಂತೆ ಸುಮಾರು 586 ಎಕರೆ ಕ್ರಯ ವಿಕ್ರಯ ವ್ಯವಹಾರ ಜರುಗಿರುವ ಸೂಚನೆ ಲಭ್ಯವಾಗಿದೆ. ಡಿಕೆ ಶಿವಕುಮಾರ್ ಅತ್ಯಂತ ಆಸ್ಥೆ ವಹಿಸಿರುವ ಬಿಡದಿ ಟೌನ್ಶಿಪ್ ಯೋಜನೆ ರೈತರು ಮತ್ತು ರಾಜಕೀಯ ವಿರೋಧಿಗಳಿಂದ ತೀವ್ರ ಆಕ್ಷೇಪ ಎದುರಿಸ್ತಾ ಇದೆ. ಕಾಂಗ್ರೆಸ್ ಮತ್ತು ಜಾತ್ಯತೀತ ಜನತಾದಳದ ಹಾಲಿ ಮತ್ತು ಮಾಜಿಗಳ ನಡುವೆ ನಡೆದಿರುವ ಮುಸುಕಿನ ಯುದ್ಧಗಳಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆ ಕೂಡ ಸೇರಿಕೊಂಡಿದೆ. ರೈತರಿಗೆ ಅನ್ಯಾಯವಾಗ್ತಿದೆ ಎಂಬುದಾಗಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹೇಳಿದ್ದಾರೆ. ಈ ಹಿಂದೆ ತಾವು ಮುಖ್ಯಮಂತ್ರಿಯಾಗಿದ್ದಾಗ ಎಚ್.ಡಿ. ಕುಮಾರಸ್ವಾಮಿ ಕೂಡ ಬಿಡದಿ ಟೌನ್ಶಿಪ್ ಯೋಜನೆಗೆ ಮುಂದಡಿ ಇಟ್ಟಿದ್ರು. ಕಾಂಗ್ರೆಸ್ನವರು ಸತ್ಯ ಶೋಧನಾ ವರದಿ ತಂದು ಅಡ್ಡಿಪಡಿಸಿದ್ರು ಅಂತ ದೇವೇಗೌಡರು ಹೇಳಿದ್ದಾರೆ. ಬೆಂಗಳೂರು ವಾಹನ ದಟ್ಟಣೆ ಕಡಿಮೆ ಮಾಡಬೇಕು ಅಂತ ಕುಮಾರಸ್ವಾಮಿ 5 ಟೌನ್ಶಿಪ್ ಮಾಡೋದಕ್ಕೆ ತೀರ್ಮಾನ ಮಾಡಿದ್ರು. ಮಾಗಡಿ, ಹೊಸಕೋಟೆ ಸೇರಿದಂತೆ ಬೆಂಗಳೂರು ಅಕ್ಕಪಕ್ಕದ ಜಾಗಗಳಲ್ಲಿ ಟೌನ್ಶಿಪ್ ಮಾಡಲು ಮುಂದಾಗಿದ್ರು. ಬಿಡದಿ ಟೌನ್ಶಿಪ್ಗೆ 400 ಕೋಟಿ ರೂಪಾಯಿ ಠೇವಣಿ ಕೂಡ ಇಡಲಾಗಿತ್ತು. ಪ್ರಾಜೆಕ್ಟ್ ಸಲ್ಲಿಕೆಯಾಗಿತ್ತು. ಆದರೆ ಕಾಂಗ್ರೆಸ್ ಸತ್ಯ ಶೋಧನಾ ಸಮಿತಿ ಎಂದು ಮಾಡಿ ಜನ ಅದಕ್ಕೆ ವಿರೋಧ ವ್ಯಕ್ತಪಡಿಸುವಂತಾಯಿತು. ಟೌನ್ಶಿಪ್ ಜಾಗವನ್ನ ಕುಮಾರಸ್ವಾಮಿ ತಮ್ಮದಾಗಿಸಿಕೊಳ್ಳಲು ಹೊರಟಿದ್ದಾರೆ ಎಂದೇ ಕಾಂಗ್ರೆಸ್ ಸತ್ಯ ಶೋಧನಾ ಸಮಿತಿ ರಚನೆ ಮಾಡಿತು. ಆ ಸಂದರ್ಭದಲ್ಲಿ ರೈತರು ಹಾಗೂ ಸಾರ್ವಜನಿಕರ ವಿರೋಧ ಬಂದ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ 5 ಟೌನ್ಶಿಪ್ ಯೋಜನೆಯನ್ನ ಕೈಬಿಡಬೇಕಾಯಿತು. ಗೆಜೆಟ್ ನೋಟಿಫಿಕೇಶನ್ ಮಾಡಿ ಭೂಮಿ ಖರೀದಿ ಕೈಬಿಟ್ರು. ಆದ್ರೆ ಈಗಿನ ಕಾಂಗ್ರೆಸ್ ಸರ್ಕಾರ ಮಾಡ್ತಿರೋದಾದ್ರೂ ಏನು? ಅಂದು ರೈತರ ಭೂಮಿ ಕಬಳಿಸ್ತಾರೆ ಅಂದವರು ಈಗ ರೈತರ ಭೂಮಿಯನ್ನ ಕಬಳಿಸ್ತಿದ್ದಾರೆ ಅಲ್ವಾ? ರೈತರು ಕಲ್ಲೆಟು ಹೊಡೆದ್ರು, ಅಂಗಿ ಹರಿದ್ರು, ಈ ಟೌನ್ಶಿಪ್ ಯೋಜನೆಯನ್ನ ನಾನು ಕೈ ಬಿಡುವುದಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಯೋಜನೆಗೆ ವಿರೋಧ ವ್ಯಕ್ತಪಡಿಸ್ತಾ ಇರುವ ರೈತರು ಕಳೆದ 1 ವರ್ಷಕ್ಕಿಂತ ಹೆಚ್ಚು ಕಾಲದಿಂದ ಬೈರಮಂಗಲ ಮುಖ್ಯ ರಸ್ತೆಯಲ್ಲಿ ಪ್ರತಿಭಟನೆ ಮುಂದುವರೆಸಿದ್ದಾರೆ. ಫಲವತ್ತಾದ ಕೃಷಿ ಭೂಮಿಯನ್ನ ನಾಶ ಮಾಡಿ ನಿರ್ಮಿಸಲು ಉದ್ದೇಶಿಸಿರುವ ಬಿಡದಿ ಟೌನ್ಶಿಪ್ ಯೋಜನೆ ರೈತ ವಿರೋಧಿ ಮತ್ತು ಜೀವ ಪರಿಸರ ವ್ಯವಸ್ಥೆಗೆ ವಿನಾಶಕಾರಿ ಯೋಜನೆಗೆ ನೀಡಿರುವ ಸಂಪುಟದ ಅನುಮೋದನೆಯನ್ನ ರಾಜ್ಯ ಸರ್ಕಾರ ವಾಪಸ್ ಪಡಿಬೇಕು ಮತ್ತು ಸುಮಾರು 9,640 ಎಕರೆ ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ಸಂಪೂರ್ಣವಾಗಿ ರದ್ದುಪಡಿಸಬೇಕು ಅಂತ ಹೋರಾಟ ಹೆಚ್ಚಾಗಿದೆ. ರಾಮನಗರ ಜಿಲ್ಲೆ ಬಿಡದಿ ಹೋಬಳಿ ಬೈರಮಂಗಲ ಹಾಗೂ ಕಂಚುಗಾರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 25 ಗ್ರಾಮಗಳ ಸುಮಾರು 9,640 ಎಕರೆ ಕೃಷಿ ಭೂಮಿ ನೀರಾವರಿ ಹೊಂದಿರುವ ತೆಂಗು, ಅಡಿಕೆ, ಬಾಳೆ, ಮಾವು ಸೇರಿದ ಹಾಗೆ ವಿವಿಧ ರೀತಿಯ ತೋಟಗಾರಿಕಾ ಬೆಳೆಗಳನ್ನ ಬೆಳೀತಾ ಇರುವ ಸಮೃದ್ಧ ಹಸಿರು ಪ್ರದೇಶ. ಈ ಪ್ರದೇಶ ಜಿಬಿಯ ಗಡಿಗೆ ಹೊಂದಿಕೊಂಡಂತೆ ಇದ್ದು ಬೆಂಗಳೂರು ಮಹಾನಗರಕ್ಕೆ ಹಾಲು, ಹಣ್ಣು, ತರಕಾರಿ ಮುಂತಾದ ದಿನನಿತ್ಯದ ಅಗತ್ಯಗಳನ್ನು ಪೂರೈಸುವ ಆಹಾರದ ಕಣಜವಾಗಿದೆ. ಇಲ್ಲಿನ ಎಲ್ಲಾ ಕೃಷಿ ಕುಟುಂಬಗಳು ತಮ್ಮ ಸಣ್ಣ ಹಿಡುವಳಿಯಲ್ಲೇ ಮಿಶ್ರ ಬೆಳೆ ಪದ್ಧತಿಯನ್ನ ಅಳವಡಿಸಿಕೊಂಡು ಅಡಿಕೆ ತಟ್ಟೆ ತಯಾರಿಕೆ ಮುಂತಾದ ಕೃಷಿ ಆಧಾರಿತ ಸಣ್ಣ ಉದ್ದಿಮೆಗಳನ್ನು ಕಟ್ಟಿಕೊಂಡು ಉತ್ತಮ ಮಾರುಕಟ್ಟೆಯನ್ನು ಕಂಡುಕೊಂಡಿದ್ದಾರೆ. ಇಂಥ ಸುಸ್ಥಿರ ಬದುಕಿನ ಮೇಲೆ ಬಲವಂತ ಹಾಗೂ ಅನ್ಯಾಯದ ಭೂ ಸ್ವಾಧೀನವನ್ನ ಯಾವುದೇ ಕಾರಣಕ್ಕೂ ಒಪ್ಪೋದಕ್ಕೆ ಸಾಧ್ಯವಿಲ್ಲ ಅಂತಾರೆ ಹೋರಾಟಗಾರರು. ಜಿಬಿಎ ಅನುಷ್ಠಾನಗೊಳಿಸ್ತಾ ಇರುವ ಬಿಡದಿ ಸಮಗ್ರ ಉಪನಗರ ಯೋಜನೆಗಾಗಿ ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ 1987ರ ಕಲಂ 17(1) ಅಡಿಯಲ್ಲಿ 2025ರ ಮಾರ್ಚ್ 13ರಂದು ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿದ ತಕ್ಷಣವೇ ಸುಮಾರು 3,500ಕ್ಕೂ ಹೆಚ್ಚು ಸಣ್ಣ ಮತ್ತು ಅತಿ ಸಣ್ಣ ರೈತರು ಈ ಭೂಸ್ವಾಧೀನಕ್ಕೆ ಒಪ್ಪಿಗೆ ಇಲ್ಲ ಅಂತ ಲಿಖಿತವಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಿದ್ದಾರೆ. ಇದುವರೆಗೂ ಈ ಯಾವ ರೈತರ ಆಕ್ಷೇಪಣೆಗಳನ್ನ ಸರ್ಕಾರ ಆಲಿಸಿಲ್ಲ ಅನ್ನೋದು ರೈತರ ಆಕ್ರೋಶ. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನ 9 ಗ್ರಾಮಗಳ ಸುಮಾರು 7,481 ಎಕರೆ 21.08 ಗುಂಟೆ ಪ್ರದೇಶ ಯೋಜನೆಯ ವ್ಯಾಪ್ತಿಗೆ ತುತ್ತಾಗುತ್ತೆ. ಕೈಗಾರಿಕೆ, ವಾಣಿಜ್ಯ, ವಸತಿ ಸಮುಚ್ಚಯಗಳನ್ನ ಇದು ಒಳಗೊಳ್ಳುತ್ತೆ. ಜನಸಂಖ್ಯೆ ಮತ್ತು ಆರ್ಥಿಕ ಚಟುವಟಿಕೆಗಳನ್ನ ಪರ್ಯಾಯ ನಗರ ಪ್ರದೇಶಗಳಿಗೆ ವಿಕೇಂದ್ರೀಕರಿಸುವುದಕ್ಕೆ ಈ ಯೋಜನೆ ನೆರವಾಗುವುದು. ಹಾಗೆಯೇ ಸಂಚಾರ ದಟ್ಟಣೆ, ವಾಯು ಶಬ್ದ ಮಾಲಿನ್ಯ ಕೂಡ ತಡೆಗಟ್ಟಬಹುದು ಅನ್ನುವುದು ರಾಜ್ಯ ಸರ್ಕಾರದ ಸಮರ್ಥನೆ. 80% ಮಂದಿ ಈ ಭೂಸ್ವಾಧೀನ ಪ್ರಕ್ರಿಯೆಗೆ ಒಪ್ಪಿಗೆ ಸೂಚಿಸಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಹೇಳ್ತಿದ್ದಾರೆ.
ಆದರೆ ಸರ್ಕಾರ ನೀಡುವ ನಗದು ಪರಿಹಾರವನ್ನ ಒಪ್ಪಿಕೊಂಡು ಮತ್ತೊಂದೆಡೆ ಜಮೀನು ಖರೀದಿ ಮಾಡಲು ಸಾಧ್ಯವಿಲ್ಲ ಅನ್ನುವುದು ಸಾಕಷ್ಟು ರೈತರ ದೂರು. ಬಿಡದಿಯ 50 ಕಿಲೋಮೀಟರ್ ಸುತ್ತಮುತ್ತ ಎಕರೆಗೆ 2.5 ಕೋಟಿ ರೂಪಾಯಿ ದರಕ್ಕೆ ಜಮೀನು ಎಲ್ಲೂ ಕೂಡ ಸಿಗುವುದಿಲ್ಲ ಎಂಬುದು ಪರಿಹಾರದಿಂದ ಪುನಃ ಜಮೀನು ಖರೀದಿ ಮಾಡಲು ಉದ್ದೇಶಿಸಿರುವ ರೈತರ ಅಳಲು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರ ತಾಲೂಕಿನ ಬಿಡದಿ ಹೋಬಳಿಯ ಬೈರಮಂಗಲ, ಬನ್ನಿಗಿರಿ, ಹೊಸೂರು, ಕೆಜೆ ಗೊಲ್ಲರಪಾಳ್ಯ, ಕಂಚುಗಾರನಹಳ್ಳಿ, ಅರಳಾಳು ಸಂದ್ರ, ಕೆಂಪೈನಪಾಳ್ಯ, ಮಂಡಲಹಳ್ಳಿ, ಹಾರೋಹಳ್ಳಿ, ವಡೇರಹಳ್ಳಿ ಭಾಗಶಃ ಯೋಜನೆಗೆ ಜಮೀನನ್ನು ಒದಗಿಸಬೇಕಿದೆ. ಭೂಸ್ವಾಧೀನಕ್ಕೆ ಪರಿಹಾರವಾಗಿ ಪ್ರತಿ ಎಕರೆಗೆ 9,693 ಚದರ ಅಡಿಗಳಷ್ಟು ಅಭಿವೃದ್ಧಿಪಡಿಸಿದ ನಿವೇಶನ ನೀಡಲಾಗುತ್ತೆ. ನಗದು ಪರಿಹಾರ ಬಯಸುವವರಿಗೆ 2.5 ಕೋಟಿ ರೂಪಾಯಿ ನಿಗದಿ ಮಾಡಲಾಗಿದೆ. ಈ ಉದ್ದೇಶಿತ ಟೌನ್ಶಿಪ್ ಯೋಜನೆಯ ಸುತ್ತಮುತ್ತ ಭೂಸ್ವಾಧೀನಕ್ಕೆ ಒಳಪಡದ ಜಮೀನುಗಳ ಬೆಲೆ ಹಠಾತ್ತನೆ ಎಕರೆಗೆ 5 ಕೋಟಿ ರೂಪಾಯಿಗೆ ಜಿಗಿದು ಬಿಟ್ಟಿದೆ. ಭೂಸ್ವಾಧೀನ ಅಧಿಸೂಚನೆಯ ನಿರೀಕ್ಷೆಯಲ್ಲಿ ಎಕರೆಗೆ 5 ಕೋಟಿ ರೂಪಾಯಿಯಂತೆ 586 ಎಕರೆ ಕ್ರಯ ವಿಕ್ರಯ ವ್ಯವಹಾರ ಜರುಗಿರುವ ಸೂಚನೆ ಕೂಡ ಇದೆ. 5 ಕೋಟಿ ರೂಪಾಯಿಗಳಿಗೆ ಕಾಲಾನುಕ್ರಮದಲ್ಲಿ 100 ಕೋಟಿ ರೂಪಾಯಿ ಬೆಲೆ ಬಾಳುವ ವ್ಯವಹಾರವನ್ನ ಬಲ್ಲವರೇ ಈ ಭೂಮಿಯನ್ನ ಖರೀದಿಸಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಸಾರ್ವಜನಿಕರ ನಂಬಿಕೆಗೆ ಪಾತ್ರವಾಗುವ ಕೆಲಸ ಮಾಡಿರುವುದು ತೀರಾ ವಿರಳ. ಬಿಡದಿ ಟೌನ್ಶಿಪ್ ಯೋಜನೆ ಬಗ್ಗೆ ಕೂಡ ನಿವೇಶನ ಬಯಸುವ ಜನಸಾಮಾನ್ಯರು, ಜಮೀನು ಕಳೆದುಕೊಳ್ಳುವ ರೈತರು ಈ ಪ್ರಾಧಿಕಾರವನ್ನ ಯಾತಕ್ಕಾಗಿ ನಂಬಬೇಕು ಅನ್ನೋ ಪ್ರಶ್ನೆ ಇದ್ದೇ ಇದೆ. ಆದರೆ ಶಿವರಾಮ್ ಕಾರಂತ ಬಡಾವಣೆ, ಕೆಂಪೇಗೌಡ ಬಡಾವಣೆ ಮುಂತಾದ ಅನೇಕ ಬಡಾವಣೆಗಳಿಗೆ ಮೂಲ ಸೌಲಭ್ಯಗಳ ನಿರ್ಮಾಣ ಈಗಲೂ ಆಗಿಲ್ಲ. ಒಟ್ಟಿನಲ್ಲಿ ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು ಕೇಳುವಂತಹ ಪರಿಹಾರವನ್ನು ನೀಡಬೇಕು. ಇಲ್ಲವೇ ಭಾರಿ ರಿಯಲ್ ಎಸ್ಟೇಟ್ ದಂಧೆಯ ಎಲ್ಲಾ ಸೂಚನೆಗಳನ್ನ ಹೊಂದಿರುವ ಈ ಭೂಸ್ವಾಧೀನವನ್ನ ಕೈಬಿಡಬೇಕು ಅನ್ನೋದು ಪ್ರತಿಯೊಬ್ಬರ ಆಗ್ರಹ.